ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಏನಿದೆ ಲೈಟಿಂಗ್ಸ್ ಎಲ್ಲ ತೋರಿಸ್ತಿದ್ದಾರೆ ಅನ್ಕೊಂತಿದ್ದೀರಲ್ವಾ? ಗಣೇಶ ಉತ್ಸವ ನಡೀತಾ ಇದೆ ಬೊಮ್ಮನಹಳ್ಳಿ ವಿರಾಟ್ ನಗರ ಪಾರ್ಕ್ ಹತ್ರ ಬೆಂಗಳೂರು. ಬನ್ನಿ ಮತ್ತೆ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಹೊಸ್ದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತೆ ತುಂಬ ತುಂಬ ಗ್ರ್ಯಾಂಡ್ ಆಗಿದೆ, ಫುಲ್ಲು ಲೈಟಿಂಗ್ಸು. ಬನ್ನಿ ಮತ್ತೆ ತಳಕ್ಕೆ ಹೋಗಿ ನೋಡ್ಕೊಂಡು ಬರೋಣ. ಇದು ಕನ್ನಡ ಚಾನೆಲ್ ಬ್ರೋ. ಬನ್ನಿ ಮತ್ತೆ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ, ಏನೆಲ್ಲ ಅರೇಂಜ್ಮೆಂಟ್ಸ್ ಇದೆ, ಏನೆಲ್ಲ ಪ್ರೋಗ್ರಾಮ್ಸ್ ಇದೆ ಮತ್ತೆ ತಿಳ್ಕೊಳ್ಳೋಣ ನಾವು. ಬನ್ನಿ ಮತ್ತೆ ಈ ಗಣೇಶ ಎಷ್ಟು ವರ್ಷದಿಂದ ಕೂರಿಸ್ತಿದ್ದಾರೆ, ಏನೇನು ಪ್ರೋಗ್ರಾಮ್ಸ್ ಇದೆ ತಿಳ್ಕೊಳ್ಳೋಣ. ಬನ್ನಿ ಮತ್ತೆ. ಸರ್ ನಮಸ್ತೆ, ನನ್ನ ಹೆಸರು ನಿಖಿಲ್ ಚಂದ್ರ ಅಂತ. ಇದು ನಮ್ಮ ಶ್ರೀ ಅಯೋಧ್ಯ ರಾಮ ಗೆಳೆಯರ ಬಳಗ ತಂಡ ನಮ್ದು. ಸೊ ಇದು ಸತತವಾಗಿ 14ನೇ ವರ್ಷ ನಡೆಸ್ಕೊಂಡ್ ಬರ್ತಿರೋಂತ ಒಂದು ಪ್ರೋಗ್ರಾಮ್ ಇದು. ಒಂದು ವರ್ಷ ಕೂಡ ಮಿಸ್ ಆಗಿ ನಡೆಸ್ಕೊಂಡ್ ಬರ್ತಾ ಇದೀವಿ. ಪ್ರತಿ ವರ್ಷ ಒಂದಕ್ಕಿಂತ ಒಂದು ಹೆಚ್ಚಾಗಿ ವಿಜೃಂಭಣೆಯಾಗಿ ನಡೆಸ್ಕೊಂಡ್ ಬರ್ತಾ ಇದೀವಿ. ಸೊ ಹುಡುಗರು ಜಾಸ್ತಿನೇ ಆಗ್ತಾ ಇದೀವಿ. ಇನ್ನ ಎಲ್ಲರೂ ತುಂಬಾ ಒಗ್ಗಟ್ಟಾಗಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದೀವಿ. ಕೆಲಸ ಕಾರ್ಯ ಎಲ್ಲಾನು ಒಗ್ಗಟ್ಟಾಗಿ ತುಂಬಾ ಮಾಡ್ಕೊಂಡು ಹೋಗಿ ನಾವು ಹುಡುಗರೆಲ್ಲ ಇವತ್ತವರೆಗೂ ಏನೇ ಕೆಲಸ ಇದ್ರು ಹಬ್ಬ ಅಂತ 3 ದಿನ ಬಿಟ್ಟು ನಮ್ಮ ಕೆಲಸ ಒತ್ತಡಗಳ ಮಧ್ಯನೂ ಈ ಒಂದು ಗಣೇಶೋತ್ಸವ ಅದ್ದೂರಿಯಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಇದೆಲ್ಲ ನಡೆಯುತ್ತೆ ಅಂದ್ರೆ ವಿರಾಟ್ ನಗರ ಪಾರ್ಕು ಬೊಮ್ಮನಹಳ್ಳಿ, ಈ ಬೊಮ್ಮನಹಳ್ಳಿ ನಡೆಯುವಂತದ್ದು. ಸೊ ಇವತ್ತು ಗಣೇಶ ಪ್ರತಿಷ್ಠಾಪನೆ ಆಗಿದೆ. ಸೆಪ್ಟೆಂಬರ್ 5, 6, 7 7ನೇ ತಾರೀಕು ವಿಸರ್ಜನೆ ಇರುತ್ತೆ. ಇವತ್ತು ಸೆಪ್ಟೆಂಬರ್ 5 ಮೊದಲನೇ ದಿನ. ಸೊ ಇವತ್ತು ಬೆಳಗ್ಗೆ ಗಣೇಶ ಹೋಮ ಆಗಿದೆ ಆಗ್ಲೇ. ಇವಾಗ ಒಂದು ಸಣ್ಣದಾಗಿ ಒಂದು ಪೂಜೆ ಇರುತ್ತೆ, ಮತ್ತೆ ಪ್ರಸಾದ ವಿತರಣೆ ಇರುತ್ತೆ. ಮತ್ತೆ ನಾಳೆ 6ನೇ ತಾರೀಕು ನಾರ್ಮಲ್ ಬೆಳಗ್ಗೆ ಪೂಜೆ, ಮತ್ತೆ ಸಂಜೆ 400 ಜನ ಮಕ್ಕಳಿಂದ ಕ್ಲಾಸಿಕಲ್ ಡ್ಯಾನ್ಸ್ ಇರುತ್ತೆ. ಇಲ್ಲೇ ಸರ್ ಆಚೆ ಸ್ಟೇಜ್ ಹಾಕ್ತಿವಿ. ಸೊ 400 ಜನ ಕ್ಲಾಸಿಕಲ್ ಡ್ಯಾನ್ಸ್ ಮಕ್ಕಳಿಂದ ಒಂದು ಒಳ್ಳೆ ಪ್ರೋಗ್ರಾಮ್ ಇರುತ್ತೆ. ಸೊ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಸೊ ದಯವಿಟ್ಟು ಯಾರ್ಯಾರು ಯೂಟ್ಯೂಬ್ ಬ್ಲಾಗ್ ನೋಡ್ತಾ ಇದ್ದೀರಾ ಅವರು ಕೂಡ ಬನ್ನಿ, ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ. ಕಲೆಗಳನ್ನ ಮಕ್ಕಳಿಗೆ ಏನ್ ಕಲೆ ಇದೆ ಅದನ್ನ ಬೆಳೆಸಿ ಉಳಿಸಿ ದಯವಿಟ್ಟು ಎಲ್ಲಾ ಪ್ರೋಗ್ರಾಮ್ ಬನ್ನಿ. ಮತ್ತೆ 7ನೇ ತಾರೀಕು ಏನ್ ವಿಸರ್ಜನೆ ಕಾರ್ಯಕ್ರಮ ಇದೆಯೋ ಅದರಲ್ಲಿ ನಾವು ತಮಟೆ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು, ಇನ್ನು ಮುಂತಾದ ಕಾರ್ಯಕ್ರಮಗಳನ್ನ ಅಳವಡಿಸ್ಕೊಂಡಿದೀವಿ. ಸೊ ಅದೆಲ್ಲ ಅದ್ದೂರಿಯಾಗಿ ನಡೆಯುತ್ತೆ. ಸೊ 1 ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಕೂಡ ಇರುತ್ತೆ. ಎಲ್ಲ ಭಕ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ಬೇಕು. ಸೊ ಅದೇ ಈ ವರ್ಷ ಏನು 14ನೇ ವರ್ಷ ನಾವು ಮಾಡ್ತಾ ಇದೀವಿ ಈ ಪ್ರೋಗ್ರಾಮ್ ನ ಗಣೇಶೋತ್ಸವನ.
ಅದನ್ನ ಸಂಪೂರ್ಣ ಜವಾಬ್ದಾರಿ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ತನ್ನ ಹೆಗಲ ಮೇಲೆ ಜವಾಬ್ದಾರಿ ಹೊತ್ಕೊಂಡು ನಮ್ಮ ಅಧ್ಯಕ್ಷ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಯಾರು ಅಂದ್ರೆ ವಿಶ್ವಾಸ್ ಗೌಡ ಅಂತ. ಇವ್ರ ನಮ್ಮ ಅಧ್ಯಕ್ಷರು ವಿಶ್ವಾಸ್ ಗೌಡ, ಇವ್ರ ನಮ್ಮ ಉಪಾಧ್ಯಕ್ಷರು ಡಾಲಿ ನಿತಿನ್ ಅಂತ, ನಮ್ಮ ಸಂಘದ ಕಾರ್ಯಕರ್ತರು ಕಾರ್ತಿಕ್ ಅವರು, ಇನ್ನು ಇರಲ್ಲ ಸಂಘದ ಕಾರ್ಯಕರ್ತ ವಿಶಾಲ್, ನಮ್ಮ ಸಂಘದ ಇನ್ನೊಬ್ಬ ಕಾರ್ಯಕರ್ತ ಧನುಷ್ ಅಂತ. ಗಗನ್ ಅವರೇ ಬನ್ನಿ, ನಿಮ್ಗೆ BGM ಬೇಕಾ? ಇನ್ನೊಬ್ಬ ನಮ್ಮ ಸಂಘದ ಪುಟ್ಟ ಕಾರ್ಯಕರ್ತ ಗಗನ್ ಅಂತ. ಇನ್ನು ನಾನು ಈ ಸಂಘದ ರೆಪ್ರೆಸೆಂಟೇಟಿವ್ ಅಂದ್ರೆ. ಸೊ ಈ ವರ್ಷ ಎಲ್ಲಾ ತಮ್ಮ ಜವಾಬ್ದಾರಿಗಳನ್ನ ಬೆನ್ಮೇಲೆ ಹೊತ್ಕೊಂಡು ಬಹಳ ಅದ್ದೂರಿ ನಡೆಸ್ಕೊಡ್ತಾ ಇದಾರೆ. ಸೊ ನಮ್ಮ ತಂಡದ ಹುಡುಗರು ಇವರೆಲ್ಲ ಇನ್ನ ತುಂಬಾ ಜನ ಇದ್ದಾರೆ, ಹಲವಾರು ಕೆಲಸಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಇಷ್ಟು ಜನ ಸದ್ಯಕ್ಕಿದೀವಿ. ಸೊ ಇನ್ನೇನು ಕೆಲವೇ ಕ್ಷಣಗಳು ಪೂಜಾ ಆರಂಭ ಆಗುತ್ತೆ. ದಯವಿಟ್ಟು ಪೂಜೆನು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಈ ಅಯೋಧ್ಯ ರಾಮ ಗೆಳೆಯರ ಬಳಗ ತುಂಬ ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ದಾರೆ ಗಣೇಶನನ್ನ. ಉತ್ಸವ ಅಂತೂ ಅದ್ಧೂರಿಯಾಗಿ ನಡೀತಾ ಇದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ.